ಪಹಲ್ಗಾಮ್ನಲ್ಲಿ ಆ ದುರ್ಘಟನೆಯಲ್ಲಿ ನಮ್ಮ ಶಿವಮೊಗ್ಗದ ಮಂಜುನಾಥರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದರು. ಇಡೀ ದೇಶದ ಜನ ನೋಡಿದರು. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು ಅಂತೇಳಿ ಭಾಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಈ ಭಾಗದಲ್ಲಿ ಬರೋದಕ್ಕೆ ಸಾಧ್ಯವೂ ಆಗಿರಲಿಲ್ಲ. ಇವತ್ತು ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅವ್ರಿಗೆ ಒಂದು ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ, ಪಾಪ ಅಂದರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿಯೂ ಕೂಡ ನಿಜವಾಗ್ಲೂ ಕೂಡ ಎಂಥರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ, ಅದನ್ನು ಕೂಡ ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ದೃಶ್ಯ ಮಾಧ್ಯಮಗಳಲ್ಲಿ ನೋಡಬೇಕಾದ್ರೆ. ಹಾಗಾಗಿ ನಾನು ಬಂದು ಇವತ್ತು ಅವ್ರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೆ. ನಾನು ಪಹಲ್ಗಾಮ್ನಲ್ಲಿ ಆ ದುರ್ಘಟನೆಯಲ್ಲಿ ನಮ್ಮ ಶಿವಮೊಗ್ಗದ ಮಂಜುನಾಥರು ಕೂಡ ಆ ದುಷ್ಟ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದರು. ಇಡೀ ದೇಶದ ಜನ ನೋಡಿದರು. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಅವರ ಕುಟುಂಬವನ್ನು ಭೇಟಿ ಮಾಡಬೇಕು, ಸಾಂತ್ವನ ಹೇಳಬೇಕು ಅಂತೇಳಿ ಭಾಳ ದಿನಗಳಿಂದ ನಾನು ಕೂಡ ಕಾಯ್ತದೆ ಈ ಭಾಗದಲ್ಲಿ ಬರೋದಕ್ಕೆ ಸಾಧ್ಯವೂ ಆಗಿರಲಿಲ್ಲ. ಇವತ್ತು ಬಂದಂಥ ಸಂದರ್ಭದಲ್ಲಿ ಕುಟುಂಬವನ್ನು ಭೇಟಿ ಮಾಡಿ ಅವ್ರಿಗೆ ಒಂದು ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಆ ಹೆಣ್ಮಗಳನ್ನ ಹೇಳ್ತಾ ಇದ್ದೆ, ಪಾಪ ಅಂದರೆ ಆ ಸಂದರ್ಭದಲ್ಲಿ ಆ ತಾಯಿ ನಡ್ಕೊಂಡಿದ್ದ ರೀತಿಯೂ ಕೂಡ ನಿಜವಾಗ್ಲೂ ಕೂಡ ಎಂಥರೂ ಕೂಡ ಒಂದು ರೀತಿ ಪ್ರೇರಣೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಅಂದರೆ ಆ ಸಂದರ್ಭನೂ ಕೂಡ ಯಾವ ರೀತಿ ಎದುರಿಸಿದ್ರು ಆ ತಾಯಿ ಮಗ ಇಬ್ಬರು ಸೇರಿ, ಅದನ್ನು ಕೂಡ ನಿಜವಾಗ್ಲೂ ಕೂಡ ನಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತೈತೆ ದೃಶ್ಯ ಮಾಧ್ಯಮಗಳಲ್ಲಿ ನೋಡಬೇಕಾದ್ರೆ. ಹಾಗಾಗಿ ನಾನು ಬಂದು ಇವತ್ತು ಅವ್ರ ಕುಟುಂಬನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದೆ. ನಾನು